ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಇವತ್ತು ನಿನ್ನೆ ರಾಗಿ ರೊಟ್ಟಿ ಮಾಡಿದ್ವಿ, ಇವತ್ತು ಜೋಳದ ರೊಟ್ಟಿ ಮಾಡ್ತಿದ್ದೀವಿ. ಬನ್ನಿ ಗಾಯ್ಸ್, ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ರೊಟ್ಟಿ ಮಾಡ್ತಿದ್ದೀವಿ. ನಿನ್ನೆ ರಾಗಿ ರೊಟ್ಟಿ ಮಾಡಿದ್ವಿ, ಇವತ್ತು ಜೋಳದ ರೊಟ್ಟಿ. ನಿನ್ನೆ ಮೊಟ್ಟೆ ಪಲ್ಯ ಮಾಡಿದ್ವಿ, ಇವತ್ತು ಬರೀ ಚಟ್ನಿ ಗಾಯ್ಸ್. ನೋಡಿ ಗಾಯ್ಸ್, ಈ ರೀತಿ ಮಾಡ್ತಿದ್ದೀವಿ ರೊಟ್ಟಿ. ಗೈಸ್, ನಿಮಗೆ ಈಸಿಯಾಗಿ ರೊಟ್ಟಿ ಎತ್ತಬೇಕಂದ್ರೆ ಈ ಒಂದು ಪ್ಲ್ಯಾನನ್ನು ಮಾಡಿ ನೀವು ನೋಡಿ ಗಾಯ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬರ್ತತೆ ನೋಡಿ. ಈ ರೀತಿ ಒಂದು ಐಡಿಯಾದಲ್ಲಿ, ಈ ಒಂದು ಟೆಕ್ನಾಲಜಿಯಲ್ಲಿ ಮಾಡಿದ್ವಿ ಗಾಯ್ಸ್. ನೋಡಿ ಗಾಯ್ಸ್, ರೊಟ್ಟಿ ಬೇಯ್ತಿದೆ. ನೋಡಿ ಗಾಯ್ಸ್, ರೊಟ್ಟಿ ಈ ರೀತಿ ಆಗ್ತಿದೆ. ಇಲ್ಲಿ ನಾವೇ ಮಾಡ್ತಿರೋದು, ಸಣ್ಣವರು. ಹಾಯ್ ಗಾಯ್ಸ್. ನೋಡಿ ಗಾಯ್ಸ್, ಇವಳು ನಮ್ಮ ಚಿಕ್ಕಪ್ಪನ ಮಗಳು ಚಿಕ್ಕವಳು, ಇವಳು ಚಿಕ್ಕಪ್ಪನ ಮಗಳು ದೊಡ್ಡವಳು ಗಾಯ್ಸ್. ಇವರಿಬ್ಬರಲ್ಲಿ ನಾನೇ ದೊಡ್ಡವಳು ಇಲ್ಲಿ. ನೋಡಿ ಗಾಯ್ಸ್, ರೊಟ್ಟಿ ಈ ರೀತಿ ಆಗ್ತಿದೆ ಗಾಯ್ಸ್. ಇದು ಲಾಸ್ಟ್ನೇ ರೊಟ್ಟಿ. ಇಲ್ಲಿ ಬೆಂಕಿ ದಗ ಅಂತ ಉರಿತಾ ಇದೆ. ನೋಡಿ ಗಾಯ್ಸ್, ಇದು ಲಾಸ್ಟ್ನೇ ರೊಟ್ಟಿ. ಇದು ಒಂಚೂರು ಸಣ್ಣದಾಗೆ ಬಂದಿದೆ ಗಾಯ್ಸ್. ನೋಡಿ ಈಗ ಗಾಯ್ಸ್, ಚಟ್ನಿ ಮಾಡೋದಕ್ಕೆ ಈಗ 4 ಟೊಮೆಟೊ, ಒಂದು 8ರಿಂದ 10 ಮೆಣಸಿನ್ಕಾಯಿ, ಎರಡು ಬದನೆಕಾಯನ್ನು ಈಗ ಹಂಚಿನ ಮೇಲೆ ಹಾಕಿ ಸುಡ್ತಿದ್ದೀವಿ ಗಾಯ್ಸ್. ಇದನ್ನು ಈಗ ಗಾಯ್ಸ್, ಬೆಳ್ಳುಳ್ಳಿ 1-2 ಸುಲ್ಕೊತಿದ್ದೀವಿ ಗಾಯ್ಸ್. ನೋಡಿ, 1-2 ಬೆಳ್ಳುಳ್ಳಿ ಸುಲ್ಕೊಳ್ತಿದ್ದೀವಿ. ಇಲ್ಲಿ ಬೇಯ್ತೈತೆ ಗಾಯ್ಸ್. ಈಗ ಹಂಚಿನ ಮೇಲಿಂದ ತಗೊಂಡು ಈಗ ಟೊಮೆಟೊ ಮತ್ತು ಬದನೆಕಾಯಿ ಇದರಲ್ಲಿ ಹಾಕ್ಕೊಂಡಿದ್ದೀವಿ ನೀರಲ್ಲಿ. ನೋಡಿ ಗಾಯ್ಸ್, ಇಲ್ಲಿ ಇನ್ನೊಂದು ಸ್ವಲ್ಪ ಇದಾಗಬೇಕಂತ ಮತ್ತು ಮೆಣಸಿನ್ಕಾಯಿ ಮತ್ತು 1-2 ಸಿಪ್ಪೆ ಬೆಳ್ಳುಳ್ಳಿನ ಇದ್ರಲ್ಲಿ ಹಾಕಿದ್ದೀವಿ. ನೋಡಿ ಗಾಯ್ಸ್, ಈಗ ಮೆಣಸಿನ್ಕಾಯಿನೂ ಆಯಿತು. ಇಲ್ಲಿ ಇದು ಸುಲಿತಿದ್ದೀವಿ ಗಾಯ್ಸ್. ಅಲ್ಲಿ ಬೆಳ್ಳುಳ್ಳಿನೂ ತಗೊಂಡಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಮೆಕ್ಕೆಜೋಳನ ಹುರಿತಿದ್ದೀವಿ, ಬೆಂಕಿ ಹಾಕಿ ಅದ್ರ ಮೇಲೆ ಮೆಕ್ಕೆಜೋಳ ಹಾಕಿ ಹುರಿತಿದ್ದೀವಿ. ಇಲ್ಲಿ ನಾಳೆ ಹುರ್ಕೊಂಡು ತಿಂತಾ ಇದ್ದಾಳೆ, ಬಕಾಸೂರಿ ತಿಂದಂಗೆ. ನೋಡಿ ಗಾಯ್ಸ್, ಇಷ್ಟಕ್ಕೊಂದು ಮೆಕ್ಕೆಜೋಳ ಬಂದಿದ್ವಿ, ಇದನ್ನೆಲ್ಲ ಸುಲ್ದು ಹಾಕ್ತಿದ್ದೀವಿ ಗಾಯ್ಸ್. ನೋಡಿ, ಇಲ್ಲೇ ಕುಂತು ಇಲ್ಲೇ ರೊಟ್ಟಿ ಮಾಡಿದ್ದು. ನೋಡಿ ಗಾಯ್ಸ್, ಇಲ್ಲಿ ಚಟ್ನಿ ಮತ್ತು ರೊಟ್ಟಿ ರೆಡಿ ಆಯಿತು. ಇಲ್ಲಿ ಚಟ್ನಿ ಮತ್ತು ರೊಟ್ಟಿ ನೋಡಿ ಗಾಯ್ಸ್. ನೋಡಿ, ಇಲ್ಲಿ ಚಟ್ನಿ ರೆಡಿ ಆಯಿತು ಗಾಯ್ಸ್. ಈಗ ನಾವು ಎಲ್ಲ ಊಟ ಮಾಡಿ ರೊಟ್ಟಿ ಮಾಡಿ ಬಂದ್ವಿ ಗಾಯ್ಸ್. ಈಗ ನಮ್ಮ ತೋಟದ ಒಂದು KRS ಡ್ಯಾಮಿನ ಥರ ಒಂದು ಇದೆ ಗಾಯ್ಸ್, ಅದನ್ನು ತೋರಿಸ್ತೀವಿ. ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇವರು ನಮ್ಮ ತಂಗಿರು. ನಾವು ಹೇಳ್ತಿದ್ವಲ್ಲ KRS ಡ್ಯಾಮ್ ಅಂತ, ಇದೆ ನೋಡಿ ಗಾಯ್ಸ್, KRS ಡ್ಯಾಮ್ ಅಂತ. ನೋಡಿ ಗಾಯ್ಸ್, ಇದನ್ನೇ KRS ಡ್ಯಾಮ್ ಅಂತ ಅಂತಿದ್ವಿ ನಾವು. ಅದೇ ಥರ ಇದೆ ನೋಡಿ ಗಾಯ್ಸ್, ನಮ್ಮ ತೋಟದ ಹತ್ರನೇ ಇದೆ ಇದು. ನೋಡಿ ಗಾಯ್ಸ್, ಇಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಬಿದ್ದಿದ್ದಾವೆ ಒಳಗಡೆ ಎಲ್ಲ. ಗೋಡೆಯಲ್ಲಿ ಗಾಯ್ಸ್, ಇಲ್ಲಿ ಅವಾಗ ಫಿಶ್ ಅಂತ ಮೀನು ಹಿಡಿಯೋಕ್ಕೆ ಮತ್ತು ಬಟ್ಟೆ ತೊಳೆಯೋಕ್ಕೆ ಅಂತ ಬರ್ತಿದ್ವಿ ನೋಡಿ ಗಾಯ್ಸ್ ಇಲ್ಲಿಗೆ. ಆ ಕಡೆ ಎಲ್ಲ ತೋಟಗಳಿವೆ, ಇವು ಆ ಕಡೆ ಎಲ್ಲ ತೋಟದಲ್ಲೇ ಇದೆ ಗಾಯ್ಸ್. ನೋಡಿ, ಇಲ್ಲಿ ಒಂಥರ ಕಾಡಿದ್ದಂಗೆ ಇದ್ದಿದ್ದು
ಒಂಥರ ಕಾಡಿನಲ್ಲಿ ಹೋಗಿದ್ರೆ ಇರ್ತದಲ್ಲ ಆ ಥರ ಇದೆ ಗಾಯ್ಸ್. ನೋಡಿ ಹೀಗೆ ನಡ್ಕೊಂಡು ಹೋದರೆ ಅಲ್ಲೇ ಬಿದ್ವಿ ಅಂತಾನೆ ಅರ್ಥ ಗಾಯ್ಸ್. ಇಲ್ಲಿ ಪಪ್ಪಾಯ ಗಿಡ ಎಲ್ಲ ಬೆಳೀತೈತೆ ನೋಡಿ ಗಾಯ್ಸ್. ಇವಳು ನಮ್ಮ ತಂಗಿ, ಅವರಿಬ್ಬರು ನಮ್ಮ ತಮ್ಮ, ಇವಳು ನನ್ನ ತಂಗಿ ಗಾಯ್ಸ್. ಎಣ್ಣೀರು ಕಿತ್ಕೊಂಡು ಬರೋಕ್ಕಂತ ಹೋಗ್ತಿದ್ದೀವಿ ಗಾಯ್ಸ್. ನೋಡಿ ಎಣ್ಣೀರು ಕಿತ್ಕೊಂಡು ಬರೋಕ್ಕಂತ ಹೋಗ್ತೀವಿ. ಇಲ್ಲೇನಾದರೂ ಬಿದ್ವಿ ಅಂದರೆ ಇಷ್ಟೇ, ಇಲ್ಲಿ ನೀರು ತುಂಬ್ಕೊಂಡೈತೆ ಗಾಯ್ಸ್. ನೋಡಿ ಗಾಯ್ಸ್, ಅಲ್ಲಿ ನೀರು ತುಂಬ್ಕೊಂಡಿದೆ, ಅದು ಇಲ್ಲಿ ಕಾಣಿಸ್ತಿಲ್ಲ, ಒಂಥರ ಕಾಡಿನ ಥರ ಕಾಣಿಸ್ತೈತೆ ಇದು. ಈಗ ಎಣ್ಣೀರು ಕಿತ್ಕೊಂಡು ಬರೋಕ್ಕೆ ಅಂತ ಹೋಗ್ತಿದ್ದೀವಿ. ಸಣ್ಣವೇ ಇದ್ದಾವೆ ಎಣ್ಣೀರು ಗಿಡಗಳು. ನೋಡಿ ಹೆಂಗಿದೆ, ಅದೊಂಥರ ಆಟ ಆಡೋಂಗಿದೆ ಇದು. ನೋಡಿ ಅಲ್ಲಿ ನೀರು ತುಂಬ್ಕೊಂಡೈತೆ ನೋಡಿ ಗಾಯ್ಸ್. ಇನ್ನು ಸಣ್ಣವಿದ್ದಾವೆ ಗಾಯ್ಸ್, ಎಣ್ಣೀರು ಕಿತ್ಕೊಳಕ್ಕಾಗಲ್ಲ. ಇನ್ನು ಸಣ್ಣವಿದ್ದಾವೆ. ಇನ್ನು ಆ ಕಡೆ ಐತೇನು, ಆ ಕಡೆ ಭಾಗಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೀರಂತೂ ಸಿಕ್ಕಾಪಟ್ಟೆ ತುಂಬ್ಕೊಂಡೈತೆ ಫುಲ್ಲು. ನೋಡಿ ಗಾಯ್ಸ್, ಎಲ್ಲೇ ಅಂದರೂ ಅದಕ್ಕಿಂತ ಜಾಸ್ತಿನೇ ತುಂಬ್ಕೊಂಡೈತೆ ನೀರು. ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಈಗ ಹೋಗ್ತಿದ್ದೀವಿ. ಅಲ್ಲಿ ರೋಡ್ ಮೇಲಿಂದ ನೋಡ್ಕೊಂಡು ಬಂದ್ವಿ. ಈಗ ತೋಟದಿಂದ ಹೋಗ್ತೀವಿ ತೋಟದಿಂದ. ನೋಡಿ ಇಲ್ಲಿ ಕಾಡಿದ್ದಂಗಿದೆ ನೋಡಿ, ಎಲ್ಲ ಕಾಡಿದ್ದಂಗೆ, ಫುಲ್ ಕಾಡು ಎಲ್ಲ. ಆ ಕಡೆ ತೋಟ ಐತೆ, ಮತ್ತು ಇದೊಂದು ತೋಟ. ಈಗ ಎಲ್ಲಿ ಎಣ್ಣೀರು ಕಿತ್ಕೊಳಕ್ಕೆ ಅಂತ ನಾವು ಬಂದಿದ್ದೀವಿ ಗಾಯ್ಸ್. ನೋಡಿ ಕಿತ್ಕೊಳಕ್ಕೆ ಬಂದಿದ್ದೀವಿ. ನೋಡಿ ಎಣ್ಣೀರಿದೆ, ಇದನ್ನೊಂದು ಕಿತ್ಕೊಳ್ತೀವಿ. ಎಣ್ಣೀರು ಕಿತ್ತಿದ್ದೀವಿ. ಗಾಯ್ಸ್, ಈಗ ಇನ್ನೂ ಐತೆ, ಹುಡ್ಕೊಳ್ತಾ ಹೋಗ್ತಿದ್ದೀವಿ. ಇಲ್ಲಿ ಐತೆ, ಬಟ್ ಎತ್ತರ ಐತೆ, ನೋಡೋಣ, ಟ್ರೈ ಮಾಡ್ತೀವಿ ಗಾಯ್ಸ್. ನಾವಿವತ್ತು ನಿನ್ನೆ ರಾಗಿ ರೊಟ್ಟಿ ಮಾಡಿದ್ವಿ, ಇವತ್ತು ಜೋಳದ ರೊಟ್ಟಿ ಮಾಡ್ತೀವಿ. ಬನ್ನಿ ಗಾಯ್ಸ್, ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್. ರೊಟ್ಟಿ ಗಾಯ್ಸ್, ಇದು ರಾಗಿ ರೊಟ್ಟಿ ಮಾಡಿದ್ವಿ. ಇವತ್ತು ಬೆಂಕಿ ದಗದಗ ಅಂತ ಉರಿತಾ ಇದೆ. ಪಲ್ಯ ಮಾಡಿದ್ವಿ, ಇವತ್ತು ಬರೀ ಚಟ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇದು ಲಾಸ್ಟ್ನೇ ರೊಟ್ಟಿ. ಈ ರೀತಿ ಮಾಡ್ತಿದ್ದೀವಿ. ಇದು ಒಂಚೂರು ಸಣ್ಣದಾಗೆ ಬಂದಿದೆ ಗಾಯ್ಸ್. ನೋಡಿ ಗಾಯ್ಸ್, ನಿಮಗೆ ಲಾಸ್ಟ್ಗೆ ಗಾಯ್ಸ್ ಇಲ್ಲಿ ರೊಟ್ಟಿ ಎತ್ತಬೇಕಂದ್ರೆ ಈ ಒಂದು ಪ್ಲ್ಯಾನನ್ನು ಮಾಡಿ ಹುರ್ಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಇಷ್ಟು ನೋಡಿ ಜೋಳ ಬಂದಿದೆ, ಇದನ್ನೆಲ್ಲ ಈ ರೀತಿ ಒಂದು ಐಡಿಯಾದಲ್ಲಿ ನೋಡಿ, ಒಂದು ಟೆಕ್ನಾಲಜಿಯಲ್ಲಿ ಮಾಡಿ ರೊಟ್ಟಿ ಮಾಡಿದ್ದು ನೋಡಿ ಗಾಯ್ಸ್. ಇಲ್ಲಿ ಚಟ್ನಿ ನೋಡಿ ಗಾಯ್ಸ್, ರೊಟ್ಟಿ ಬೇಯ್ತಿದೆ. ಇಲ್ಲಿ ಚಟ್ನಿ ಮತ್ತು ರೊಟ್ಟಿ ನೋಡಿ ಗಾಯ್ಸ್. ನೋಡಿ ಇಲ್ಲಿ ಚಟ್ನಿ ಈ ರೀತಿ ರೆಡಿ ಆಯ್ತು ಗಾಯ್ಸ್. ಈಗ ನಾವು ಎಲ್ಲ ಊಟ ಮಾಡಿ ರೊಟ್ಟಿ ಮಾಡಿ ಬಂದ್ವಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ತೋಟದಾಗ ಒಂದು KRS ಡ್ಯಾಮ್ ನೋಡಿ ಗಾಯ್ಸ್, ಒಂದು ಇದೆ ಗಾಯ್ಸ್, ಅದನ್ನು ತೋರಿಸ್ತೀವಿ. ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇವಳು ನಮ್ಮ ಚಿಕ್ಕಪ್ಪನ ಮಗಳು ಹೇಳ್ತಿದ್ವಲ್ಲ, KRS ಡ್ಯಾಮ್ ಅಂತ ಚಿಕ್ಕಪ್ಪನ ಇದೆ ನೋಡಿ ಗಾಯ್ಸ್. ಇಬ್ಬರಲ್ಲಿ ನಾನೇ ದೊಡ್ಡವಳು ಗಾಯ್ಸ್. ಇದನ್ನೇ KRS ನೋಡಿ ಗಾಯ್ಸ್ ರೊಟ್ಟಿ ಅಂತಿದ್ವಿ ನಾವು, ಅದೇ ಥರ ಇದೆ ನೋಡಿ ಗಾಯ್ಸ್. ನಮ್ಮ ತೋಟದ ಹತ್ರನೇ ಇದೆ ಇದು
ನೋಡಿ guys, ಇಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಬಿದ್ದಿದ್ದಾವೆ ಒಳಗಡೆ ಎಲ್ಲ. ನೋಡಿ ಇಲ್ಲಿ ಗಾಯ್ಸ್, ಇಲ್ಲಿ ಅವಾಗ ಫಿಶ್ ಅಂತ ಮೀನು ಹಿಡಿಯೋಕ್ಕೆ ಮತ್ತು ಬಟ್ಟೆ ತೊಳೆಯೋಕ್ಕೆ ಅಂತ ಬರ್ತಿದ್ವಿ ನೋಡಿ ಗಾಯ್ಸ್ ಇಲ್ಲಿಗೆ. ಆ ಕಡೆ ಎಲ್ಲ ತೋಟಗಳಿವೆ, ಇವು ಆ ಕಡೆ ಎಲ್ಲ ತೋಟದಲ್ಲೇ ಇದೆ ಗಾಯ್ಸ್. ನೋಡಿ ಇಲ್ಲಿ ಒಂಥರ ಕಾಡು ಇದ್ದಂಗೆ ಇದ್ದಿದ್ದು, ಒಂಥರ ಕಾಡಿನಲ್ಲಿ ಹೋಗಿದ್ರೆ ಇರ್ತದಲ್ಲ ಆ ಥರ ಇದೆ ಗಾಯ್ಸ್. ನೋಡಿ ಹೀಗೆ ನಡ್ಕೊಂಡು ಹೋದರೆ ಅಲ್ಲೇ ಬಿದ್ವಿ ಅಂತಾನೆ ಅರ್ಥ ಗಾಯ್ಸ್. ಇಲ್ಲಿ ಪಪ್ಪಾಯ ಗಿಡ ಎಲ್ಲ ಬೆಳೀತೈತೆ ನೋಡಿ ಗಾಯ್ಸ್. ಇವಳು ನಮ್ಮ ತಂಗಿ, ಅವರಿಬ್ಬರು ನಮ್ಮ ತಮ್ಮ, ಇವಳು ನನ್ನ ತಂಗಿ ಗಾಯ್ಸ್. ಎಣ್ಣೀರು ಕಿತ್ಕೊಂಡು ಬರೋಕ್ಕಂತ ಹೋಗ್ತಿದ್ದೀವಿ ಗಾಯ್ಸ್. ನೋಡಿ ಈಗ ಎಣ್ಣೀರು ಕಿತ್ಕೊಂಡು ಬರೋಕ್ಕಂತ ಇಲ್ಲೇನಾದರೂ ಬಿದ್ವಿ ಅಂದರೆ ಇಷ್ಟೇ. ಇಲ್ಲಿ ನೀರು ತುಂಬಿಕೊಂಡೈತೆ ಗಾಯ್ಸ್. ನೋಡಿ ಗಾಯ್ಸ್, ಅಲ್ಲಿ ನೀರು ತುಂಬಿಕೊಂಡಿದೆ, ಅದು ಇಲ್ಲಿ ಕಾಣಿಸ್ತಿಲ್ಲ, ಒಂಥರ ಕಾಡಿನ ಥರ ಕಾಣಿಸ್ತೈತಿದು. ಈಗ ಎಣ್ಣೀರು ಕಿತ್ಕೊಂಡು ಬರುತ್ತೆ ಅಂತ ಹೋಗ್ತಿದ್ದೀವಿ. ಸಣ್ಣವೇ ಇದ್ದಾವೆ ಎಣ್ಣೀರು ಗಿಡಗಳು. ನೋಡಿ ಹೆಂಗಿದೆ, ಅದೊಂಥರ ಆಟ ಆಡೋಂಗಿದೆ ಇದು. ನೋಡಿ ಅಲ್ಲಿ ನೀರು ತುಂಬಿಕೊಂಡೈತೆ ನೋಡಿ ಗಾಯ್ಸ್. ಇನ್ನು ಸಣ್ಣವಿದ್ದಾವೆ ಗಾಯ್ಸ್, ಎಣ್ಣೀರು ಕಿತ್ಕೊಳಕ್ಕಾಗಲ್ಲ, ಇನ್ನು ಸಣ್ಣವಿದ್ದಾವೆ. ಇನ್ನು ಆ ಕಡೆ ಐತೇನು, ಆ ಕಡೆ ಭಾಗಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೀರಂತೂ ಸಿಕ್ಕಾಪಟ್ಟೆ ತುಂಬ್ಕೊಂಡೈತೆ ಫುಲ್ಲು. ನೋಡಿ ಗಾಯ್ಸ್, ಎಲ್ಲೇ ಅಂದರೂ ಅದಕ್ಕಿಂತ ಜಾಸ್ತಿನೇ ತುಂಬ್ಕೊಂಡೈತೆ ನೀರು. ನೋಡಿ ಎಷ್ಟು ನೋಡಿ ನೋಡಿ